ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣೆಯ ಪೂರ್ವ ತಯಾರಿ ನಮ್ಮ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಎಲ್ಲದೂ ಕೂಡ ನಡೀತಾ ಇದೆ. ನಮ್ಮ ಪಕ್ಷದ ಒಂದು ಶಕ್ತಿನೇ ಬೂತ್ ಮಟ್ಟದ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಗೌರವಂತ ಪ್ರಧಾನಮಂತ್ರಿಗಳು ಕೊಟ್ಟಂತಹ ಕಾರ್ಯಕ್ರಮಗಳು, ಅಭಿವೃದ್ಧಿಯಾದಂತಹ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಿಸಿ, ಯಾವುದೋ ವಿರೋಧ ಪಕ್ಷ ಇವ್ರ ಬಗ್ಗೆ ಮಾತಾಡೋಕ್ಕಿಂತ ನಾವು ಮಾಡಿದಂತ ಅಭಿವೃದ್ಧಿ ಕಾರ್ಯ ಹೇಳಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಅದನ್ನೆಲ್ಲ ಜನರಿಗೆ ಮತದಾರರಿಗೆ ಮುಟ್ಟಿಸಿ ಈ ಬಾರಿ ಗೌರವಂತ ಪ್ರಧಾನಮಂತ್ರಿಗಳ ಒಂದು ಕನಸೇನಿದೆ 400+ ಏನಿದೆ, ನಮ್ಮ ಶಿವಮೊಗ್ಗ ಕ್ಷೇತ್ರ ಅತ್ಯಂತ ಹೆಚ್ಚಿನ ಒಂದು ಅಂತರಿಂದ ನಮ್ಮ ಈ ಭಾಗದ ಮತದಾರರು ಪ್ರಧಾನಮಂತ್ರಿಗಳ ಒಂದು ಅಭಿವೃದ್ಧಿಯ ಒಂದು ಗೆಲುವಿಗೆ ಏನ್ ಒಂದು ಗಿಫ್ಟ್ ಅನ್ನ ಕೊಡಬೇಕು. ಆ ದಿಕ್ಕಲ್ಲಿ ನಮ್ಮ ಕ್ಷೇತ್ರದ ಒಬ್ಬ ಸಂಸತ್ ಸದಸ್ಯನನ್ನ ಕೊಡುವಂತ ಕೆಲಸ ನಮ್ಮ ಕಾರ್ಯಕರ್ತರು ಈ ಬಾರಿ 100 ಮಾಡ್ತಾರೆ. FSL ರಿಪೋರ್ಟ್ ಅವಶ್ಯಕತೆನೇ ಇದ್ದಿಲ್ಲ. ಅವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಲೈವ್ ಆಗಿ ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಹುಳುಕನ್ನ ಮುಚ್ಕೊಳ್ಳಿಕ್ಕೋಸ್ಕರ ಈ FSL ರಿಪೋರ್ಟ್ ಇನ್ನೊಂದು ಈ ರೀತಿ ಅಂತ ಮಾಡ್ತಾ ಇದ್ದಾರೆ. ಮತ್ತೆ ಇದು ಯಾವುದು ಕೂಡ ಹೊಸತೇನ ನಾವು ಕಾಂಗ್ರೆಸ್ ನಾವೇನೋ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಇವರ ಒಂದು ತುಷ್ಟೀಕರಣ, ಒಂದು ರಾಜಕಾರಣದಿಂದ ಇವತ್ತು ಈ ರೀತಿಯಂತ ಒಂದು ಪರಿಸ್ಥಿತಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳ ಕೆಲವು ವ್ಯಕ್ತಿಗಳು ಈ ರೀತಿಯಂತ ಒಂದು ನಡವಳಿಕೆಗಳು ಪಾಕಿಸ್ತಾನ ಇನ್ನಾದ್ರೂ ಕೂಡ ನಿಲ್ಲಿಸಬೇಕು. ಅದೇ ನಿನ್ನೆ ಸಬ್ಮಿಟ್ ಆಗಿದೆ. ಇದರ ಮುಖಾಂತರ ಯಾವ್ದೋ ಪೊಲಿಟಿಕಲೈಸ್ ಆಗದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಹಿಂದುಳಿದ ವರ್ಗ, ಶೋಷಿತ ಪೀಡಿತ ಸಮಾಜ ಮತ್ತೆ ಏನ್ ಪ್ರಾಕ್ಟಿಕಲ್ ಇದೆ, ಯಾರು ಕೂಡ ಈ ಜಾತಿ ಗಣತಿಯ ವಿರುದ್ಧವಾಗಿ ಯಾರು ಕೂಡ ಮಾತಾಡ್ತಾ ಇಲ್ಲ. ಆದರೆ ಮಾಡಿದಂತ ರೀತಿ ಅಂದ್ರೆ ಇವತ್ತಿನ ಒಂದು ಜಾತಿ ಗಣತೆಯ ಒಂದು ಅನುಸಾರವಾಗಿ ಒಂದು ಸರಿಯಾದ ರೀತಿಯಿಂದ ಒಂದು ಸಬ್ಮಿಟ್ ಆಗ್ಬೇಕು ರಿಪೋರ್ಟ್ ಅನ್ನೋದು ತುಂಬಾ ಜನ ಹೋಗಿತ್ತು. ನೋಡೋಣ, ಈಗ ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ರಿಪೋರ್ಟ್ ಅನ್ನ. ನೋಡೋಣ, ಇದು ಸರ್ಕಾರ ಇದು ಯಾವುದೇ ಒಂದು ರಾಜಕೀಯ ದುರುದ್ದೇಶನ ಇಟ್ಕೊಂಡು ಚಿಂತನೆ ಮಾಡದೆ ನಿಜವಲ್ಲೂ ಕೂಡ ಹಿಂದುಳಿದ ವರ್ಗದ ಶೋಷಿತ ಪೀಡಿತ ಸಮಾಜಗಳ ಒಂದು ಶ್ರೇಯೋಭಿವೃದ್ಧಿಯನ್ನ ಒಂದು ಪಾರದರ್ಶಕತೆಯಿಂದ ಈ ಒಂದು ರಿಪೋರ್ಟ್ ಇರಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಪಾಕಿಸ್ತಾನ ಹೇಳಿಕೆಗೆ FSL ರಿಪೋರ್ಟ್ ಬರಲಿ.